ಇವತ್ತು ನಾನು ರಮೇಶ್ ಗೌಡ ಒಬ್ಬ ಮಾಜಿ ಶಾಸಕ ಬೆಂಗಳೂರು ಮಹಾನಗರದ ಏನು ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ಏನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಯಾರೇ ಒಂದು ಇವತ್ತಿನ ದಿವಸ ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನೇ ಒಂದು ವಿಚಾರ ಮಾಡಿದ್ರು ಸಹ ಬೇಗ ಸುದ್ದಿ ಆಗ್ತದೆ. ನಾನು ಈ ವಿಚಾರವಾಗಿ ಏನು ನಿನ್ನೆ ನಮ್ಮ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಈ ವ್ಯಕ್ತಿ ನನಗೆ 2011ರಲ್ಲಿ ಪರಿಚಯ. 2011ರಲ್ಲಿ ನನಗೆ ಈ ವ್ಯಕ್ತಿ ಪರಿಚಯ ಆಗಿರ್ತಕ್ಕಂಥದ್ದು. ಅದು ಒಬ್ಬ ಮಾಧ್ಯಮದ ಸ್ನೇಹಿತನಿಂದನೇ ಪರಿಚಯ ಆಗಿರ್ತಕ್ಕಂಥದ್ದು. ನಮ್ಮ ಪ್ರಜಾ ಟಿ ವಿ ಏನು ಚಾನಲ್ನ ಮಾಲೀಕರಿದ್ದಾರೆ ಅವರು ನನಗೆ ಇವ್ರನ್ನ ಪರಿಚಯ ಮಾಡಿಕೊಟ್ಟಂಥದ್ದು. ಅದಾದಮೇಲೆ ನಾನು ಅವ್ರ ಮನೆಗೆ ಇದುವರೆಗೂ ಸಹ ಹೋಗಿರ್ತಕ್ಕಂಥದ್ದು 3 ಬಾರಿ ಹೋಗಿದ್ದೀನಿ. 3 ಬಾರಿ ಹೋದಂಥ ಸಂದರ್ಭದಲ್ಲೂ ಸಹ ಅವರು ನನಗೆ ಇನ್ವೈಟ್ ಮಾಡಿದ್ದಾರೆ. ಇನ್ವೈಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅವ್ರದ್ದು 25 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ, ಮತ್ತು ಇನ್ನೊಂದು ಅವ್ರ ಮಗಳ ಬರ್ತ್ಡೇ, ಇನ್ನೊಂದು ಅವರು ನಮ್ಮ ರವಿ ಅವರು ಗೆದ್ದಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಕರೆದಿದ್ರು. ಅದಕ್ಕೆ ಅವರು ಇನ್ವಿಟೇಷನ್ ನಮಗೆ ಕಳಿಸಿದ್ರು. ಅದಕ್ಕೆ ನಾನು ಹೋಗಿದ್ದೀನಿ. ಅದಾದಮೇಲೆ ನಾನು ಇದುವರೆಗೂ ಸಹ ಆ ಮನುಷ್ಯನಿಗೆ ಇಷ್ಟೊಂದೆಲ್ಲ ಆ ಮನುಷ್ಯನ ಮೇಲೆ ಕೇಸ್ಗಳಿದ್ದಾವೆ, ಇಷ್ಟೆಲ್ಲ ಬೆಂಗಳೂರು ನಗರದಲ್ಲಿ ಅವ್ಯವಹಾರ ಆಗಿದೆ ಅಂತ ನಂಗೆ ನಿಜಕ್ಕೂ ಗೊತ್ತಿಲ್ಲ. 2021ರಿಂದ ಪರಿಚಯ ಇದ್ದರೂ ಸಹ ನಾನು ಒಂದು ಎಲ್ಲಾದರೂ ಒಂದು 4-5 ಬಾರಿ ಮಾತಾಡಿರ್ಬೋದು ಇದುವರೆಗೂ. ಅವ್ರ ಮನೆಗೆ ಹೋಗಿರೋದು ಬಿಟ್ಟರೆ, ಅದು ಬಿಟ್ಟರೆ ನನಗೂ ಅವ್ರಿಗೂ ಯಾವುದೇ ಥರದ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ನಮ್ಮ ಪಕ್ಷದ ವಿಚಾರದಲ್ಲಾಗಲಿ ನನಗೂ ಆ ವ್ಯಕ್ತಿಗೂ ಸಂಬಂಧ ಇಲ್ಲ. ಮೊನ್ನೆ ನಾನು ನನ್ನ ಮೇಲೆ ಈಗಾಗಲೇ ಒಂದು ಕಂಪ್ಲೇಂಟನ್ನು ನನ್ನ ಮೇಲೆ ಸೇರಿಸಿ ಕುಮಾರಣ್ಣವ್ರ ಮೇಲೆ ಸೇರಿಸಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು? ಕುಮಾರಣ್ಣವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಮೇಲೆ ಇದೇ ಪತ್ರಿಕಾಗೋಷ್ಠಿ ಇದೇ ಪಕ್ಷದ ಕಚೇರಿಯಲ್ಲಿ ನಡೆಸಿದ್ರು, ಅವರೇನೆಲ್ಲ ಮಾಡಿದ್ದಾರೆ ಅಂತೇಳಿ. ಈ ಮನುಷ್ಯನು ಅವತ್ತು ಈ ವ್ಯಕ್ತಿ ಹೆಸರು ಹೇಳಿದ್ರು. ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿದ್ರು, ಯಾವೆಲ್ಲ ದಾಖಲೆಗಳನ್ನ ಕೊಟ್ಟಿದ್ರು ಅಂತ ಪತ್ರಿಕಾಗೋಷ್ಠಿ ಮಾಡಿದವಾಗ ನನಗೂ ಗೊತ್ತಾಗಿದ್ದು. ಈ ಮನುಷ್ಯ ಈ ಥರದ್ದು ಒಬ್ಬ ವ್ಯಕ್ತಿನ ಅಂತೇಳಿ ನನಗೆ ಸತ್ಯವಾಗ್ಲೂ ಶಾಕ್ ಆಯಿತು. ಅದಕ್ಕೆ ನಾನು ಹೋಗಿದ್ದಿದ್ದು ಅವ್ರ ಮನೆಗೆ ಯಾವಾಗಲೂ ಹೋಗಿರೋದು. ಸುಮಾರು ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ 2.5 ತಿಂಗಳು ಬೇಕಾ ಸರ್? ಏನಾದರೂ ಹೋಗಿ ಯಾರನ್ನಾದರೂ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಏನಾದರೂ ಒಂದು ಇನ್ಸಿಡೆಂಟ್ ನಡೆದ್ರೆ ಅದು ಬೆಂಗಳೂರು ನಗರದಲ್ಲಿ ಅವ್ರ ಮನೆ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥದ್ದು ಈ ಅಮೃತಹಳ್ಳಿ ಪೊಲೀಸ್ ಠಾಣೆ. 2.5 ತಿಂಗಳು ಬೇಕಾ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ? ಇದೆಲ್ಲ ಸೂಜಿ ಮನೆ ಎಷ್ಟೇನಾದರೂ ಸತ್ಯ ಇದೆಯೇನ್ರಿ ಅಂತ ಕೇಳಿದೆ. ಇದೇನ್ರಿ ನಾಚಿಕೆ ಆಗಲ್ಲ ನಿನಗೆ? ಮಾನ ಮರ್ಯಾದೆ ಆಗಲ್ಲ ನಿನಗೆ? ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತೀಯಲ್ಲ ನೀನು? ಇದುವರೆಗೂ ನಾನು ನಿನಗೆ ಸಾರ್ ಅಂತ ಕರಿತಾ ಇದ್ದೆ. ನೀನೊಬ್ಬ ಮನುಷ್ಯನ ಅಂತೇಳಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಬೈದೆ. ಹೊತ್ತಿಗೆ ಕೇಳಿದೆ, ಏನು ಬೈದಿದ್ದೆ ಅಂತಂದರೆ ಈ ರೀತಿ ಮಾಡಿದ್ಯಲ್ಲಪ್ಪ ಅಂತ ಕೇಳಿದ್ದು. ಈ ರೀತಿ ನಡ್ಕೊಂತಲ್ಲ, ನೀನು ಒಬ್ಬ ಮಾಧ್ಯಮ ಅಂತೇಳಿ ಒಂದು ಮಾಧ್ಯಮದ ಓನರು ಅಂತ ನಾನು ನಿನಗೆ ಗೌರವ ಕೊಡ್ತಿದ್ದೆ. ನೀನು ಇಷ್ಟೊಂದು ನೀಚ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದು ನೀನು ಮಾಡಿದ್ಯಲ್ಲ ಸರಿನಾ ಅಂತ. ಸರ್, ಆ ಮನುಷ್ಯ ಹೇಳ್ತಾನೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ, ಅಯ್ಯೋ ನಾನು ಐ ಆಮ್ ಹೆಲ್ಪ್ಲೆಸ್, ನನಗೆ ಯಾವುದೋ ಪ್ರೆಜರ್ ಇದೆ, ಹಾಗಾಗಿ ನಾನು ಅಂತ. ಹೇಳಪ್ಪ, ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ನಾನು ನೋಡಿಸಿದೆ ಇನ್ಸ್ಪೆಕ್ಟ್ರಿಗೆ. ಅವನು ಸಮ್ಮುಖದಲ್ಲೇ ಸರ್ ಇದಿಷ್ಟು ನಡೆದಿದ್ದು. ಅವನು ಇಲ್ಲದೆ ನೋಡಿ 10 ಏಪ್ರಿಲ್ 2022 21ರಲ್ಲಿ ಅವನು ನನಗೆ ನನಗೆ ಗೊತ್ತಾಗಿರುತ್ತೆ ಪರಿಚಯ ಮಾಡಿಸಿದ್ದು. ನೋಡಿ ಇಲ್ಲಿ ಒಂದೇ ಸೆಕೆಂಡ್ ಸರ್. 10 ಏಪ್ರಿಲ್ 2022 ನನಗೆ ಆ ಮನುಷ್ಯ ಒಂದು ಮೆಸೇಜ್ ಕೊಡ್ತಾನೆ. ಏನು 17th ರಿಸೆಪ್ಷನ್ ಸಂಡೇ ಪ್ಲೀಸ್. ನನಗೆ ಒಂದೇ ಒಂದು ಸಾರ್. ಆಮೇಲೆ ಈ ಫೋನು 2019ರಲ್ಲಿ ತಗೊಂಡ್ರೆ ಫೋನು. ನಾನು 2019ರಿಂದ ಇವತ್ತರೆಗೂ ಇದೇ ಫೋನ್ ಇದೆ. ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಅಂತ ನಿಮಗೆಲ್ಲ ಗೊತ್ತು. ನಾನೇನು ಆ ಮನುಷ್ಯನಿಗೆ ಮೆಸೇಜ್ ಕಳಿಸಿದ್ದೀನಿ, ಆ ಮನುಷ್ಯ ನನಗೇನು ಮೆಸೇಜ್ ಕಳಿಸಿದ್ದಾನೆ ಸಂಪೂರ್ಣವಾಗಿ ಇಲ್ಲಿದೆ. ಒಂದೇ ಒಂದು ಮೆಸೇಜ್ ಡಿಲೀಟ್ ಮಾಡಿಲ್ಲ. ನಾನು ನಿನ್ನೆ ತೊಗೊಂಡೋಗಿ ಆ ಮನುಷ್ಯನ ಸಮ್ಮುಖದಲ್ಲೇ, ತಗೊಳ್ರಿ 3 ಫೋನ್ ಇದ್ವು ಅವನ ಹತ್ರ. ಆ 3 ಫೋನು ತೊಗೊಳ್ಳಿ, ನಂದು ತೊಗೊಳ್ಳಿ, ನಂದು FIR ಮಾಡಿ, ಅವ್ರದ್ದು FIR ಮಾಡಿ ತಗೊಳ್ಳಿ ಅಂತ ಇನ್ಸ್ಪೆಕ್ಟರ್ಗೆ ಕೈಗೆ ತಗೊಳ್ಳಿ, ನಂದು ತನಿಖೆ ಮಾಡಿ ದಯವಿಟ್ಟು. 26 CCTV ಇದೆ ಅಂತ ನಾನು ಆ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದು ಇರಬೇಕು. ಫೋನ್ ಕೊಟ್ಟಿರೋದು ಮಾತಾಡ್ಲಿಕ್ಕೆ ಇರಬೇಕು. CCTV ಫುಟೇಜಸ್ ಕೊಡಬೇಕು. ವಾಯ್ಸ್ ರೆಕಾರ್ಡ್, ನನ್ನ ಫೋನ್ ಕೊಟ್ಟ ಮೇಲೆ ವಾಯ್ಸ್ ರೆಕಾರ್ಡ್ ತೆಗಿಬೋದು. ಅವನು ಮಾತಾಡಿರ್ತಕ್ಕಂಥದ್ದು, ನಮ್ಮ ನಾಯಕರು ಮಾತಾಡಿರ್ತಕ್ಕಂಥದ್ದು ತೆಗಿಬೋದು. ಇದು ಆಯಿತು ಸರ್. ನೋಡಿ, ಇದು ಒಂದಾಯ್ತಾ? ಆಮೇಲೆ ಇದಾದಮೇಲೆ ನನಗೂ ಅವ್ರು ಯಾವುದಿಲ್ಲ. ಮತ್ತು 2023ರಲ್ಲಿ ಸರ್ ಮತ್ತೆ ಮಗು ಬರ್ತ್ಡೇ ಕರೀತಾನೆ ಸರ್. ಅದಾದಮೇಲೆ ನೋಡಿ ಸರ್, ಒಂದು ಅಡ್ರೆಸ್ ನೋಡಿ, ಅವರೇ ಕಳಿಸಿರ್ತಕ್ಕಂಥದ್ದು, ನಾನೇ ಅದು ಕಳಿಸಿರೋದಲ್ಲ. ಪ್ರಜಾ TV ಮತ್ತು ಸಮಯ TV ಮಾಲೀಕ
ಆತ್ಮೀಯರೇ, ನನ್ನ ಸ್ನೇಹಿತ ರವಿಕುಮಾರ್ ಗಣಿಗ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಇವರಿಗೆ ಒಂದು ಸ್ನೇಹ ಕೂಟವನ್ನು ಏರ್ಪಡಿಸಿದ್ದಾನೆ. ನನಗೆ ನನ್ನ ಆತ್ಮೀಯರು ಬಳಗದಲ್ಲಿರುವ ನೀವು ಸ್ನೇಹ ಸಮಯದಲ್ಲಿ ಭಾಗಿಯಾಗಬೇಕು. ಆಮೇಲೆ 24ರಂದು 7 ಗಂಟೆಗೆ ಬರಬೇಕು ಅಂತ ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು. ಡೆಲೀಟ್ ಮಾಡಿಲ್ಲ ಇದೆ. ಇದಾಯಿತು. ಅದಾದಮೇಲೆ ಸರ್ ಅವರೇ ನನಗೆ ಫೋನ್ ಮಾಡಿರ್ತಕ್ಕಂಥದ್ದು, ಮಿಸ್ ಕಾಲ್ ಇದೆ, ಫೋನ್ ಮಾಡಿರ್ತಕ್ಕಂಥದ್ದು, ಏನು ಡೆಲೀಟ್ ಆಗಿಲ್ಲ. 1 ಜನವರಿ 2024 ಹ್ಯಾಪಿ ನ್ಯೂ ಇಯರ್ ಅಂತ ಮೆಸೇಜ್ ಕಳಿಸ್ತಾರೆ. ಇದೆ 24ರಲ್ಲಿ. ಅದಾಯಿತು. ಮತ್ತು ಸಾಟರ್ಡೆ 24 ಆಗಸ್ಟ್ ನಾನು ನಮ್ಮ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ, ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕಳಿಸಿದ್ದೀನಿ, ಎಲ್ಲ ಪ್ರೆಸ್ ಗ್ರೂಪಲ್ಲೂ ಕಳಿಸಿದ್ದೀನಿ. ನಾವೊಂದು ಶ್ರೀ ಬಂಡೆ ವಿನಾಯಕ ಟೆಂಪಲ್ ಅಂತೇಳಿ ನಾನೇನು ಕಟ್ಟಿದ್ದೀನಿ, ಆ ಟೆಂಪಲ್ಗೆ ತಮ್ಗೆಲ್ರಿಗೂ ನಾನು ಆಹ್ವಾನ ಕೊಟ್ಟಿದ್ದೆ. ಪತ್ರಿಕೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ತಮ್ಗೆ ಗೊತ್ತು. ಅದನ್ನು ನಾನು ನೋಡಿ ಸರ್, ಅಲ್ಲೇ ಇವ್ರ ಮನೆ ಪಕ್ಕದಲ್ಲೇ ಸರ್, ಪಕ್ಕದಲ್ಲೇ 3 ಜನ ನನ್ನ ಸ್ನೇಹಿತರಿದ್ದಾರೆ. DDPI ವೆಂಕಟರಾಮ್ ಸಾಹೇಬರು ಅಂತೇಳಿ DDPI ರಿಟೈರ್ಡ್ ಆಗಿದ್ದರು, ಮೈತ್ರಿ ಸ್ಕೂಲ್ ಓನರು, ಅವರು ಅಲ್ಲೇ ಇರ್ತಕ್ಕಂಥದ್ದು. ಅಲ್ಲಿ ಹೋಗಿ ನಾನು ಅವ್ರಿಗೆ ಒಂದು ಇನ್ವಿಟೇಷನ್ ಕೊಟ್ಟು, ಪಕ್ಕದಲ್ಲಿ ಇನ್ನೊಬ್ಬರು ನನ್ನ ಸ್ನೇಹಿತರು ಶಂಕರ್ ಅಂತೇಳಿ ಅವ್ರಿಗೊಂದು ಇನ್ವಿಟೇಷನ್ ಕೊಟ್ಟು ಇವ್ರಿಗೆ ಅಲ್ಲೇ ಫೋನ್ ಮಾಡಿದ್ದು, ನಾನೇ ಫೋನ್ ಮಾಡಿದ್ದೀನಿ. ಸರ್ ಎಲ್ಲಿ ಅಂತ, ಸರ್ ಮನೇಲಿದ್ದೀನಿ ಬಂದ್ಬಿಡಿ ಅಂತಂದರು. ಬಂದ್ಬಿಡಿ ಅಂತಂದರು. ಮಾತಾಡ್ರು, ವಾಯ್ಸ್ ರೆಕಾರ್ಡ್ ತೆಗಿಸ್ಲಿ, ತಗೊಳ್ಳಿ. ನಾನೇನು ಮಾಮೂಲಿ ಇದೇ ಮಾಡಿದ್ದೀನಿ ನಾನು. ಇದೇನು ಯಾವುದೋ ಇದರಲ್ಲಿ ವಾಟ್ಸಪ್ ಕರೆ ಅಲ್ಲ ಮಾಡಿದ್ದೀನಿ, ತೆಗಿಲಿ ಅವ್ರು, ತೊಂದರೆ ಇಲ್ಲ. ನಾನು ಯಾವ ಕರೆ ಮಾಡಿದ್ರು ನಂದು ಇದು ಕೊಟ್ಟ ಮೇಲೆ ತೆಗಿಬೋದು. ಆಮೇಲೆ ಬನ್ನಿ ಅಂತಂದ್ರು, ಹೋಗಿದ್ದೀನಿ. ಆವಾಗ ಅವ್ರೇನು ಹೇಳಿದ್ರು, ಸರ್ ನಾನೊಂದು ಸಮಯ ಇದು ಪ್ರಜಾ ಟಿವಿ ಮತ್ತು ಸಮಯ ನಮ್ದು ಇನ್ನೊಂದು ಬಿಲ್ಡಿಂಗ್ ಬರ್ತಾ ಇದೆ, ಸಮಯ ಚಾನಲ್ಲು ಇನ್ನೊಂದು 2-3 ತಿಂಗಳಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಆಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ, ಹೇಳಿದ್ದು. ಆಮೇಲೆ ಪ್ರಜಾ ಟಿವಿ ನಾನೇ ನಡೆಸ್ತಾ ಇದ್ದೀನಿ ಸರ್, ನಾನೇ ಮಾಲೀಕ ಅಂತ ಹೇಳಿದ್ರು. ಆಮೇಲೆ ರವಿನೂ ನನ್ನ ಫ್ರೆಂಡ್ ರವಿಗೆ ಕೇಳಿದೆ, ಇಲ್ಲ ಗುರು, ನಾನು 1 ವರ್ಷ ಕೊಟ್ಟಿದ್ದೆ, ವಾಪಸ್ ತಗೊಬಿಟ್ಟಿದ್ದೀನಿ, ಇಲ್ಲ ಅಂತಂದರು. ಇದು ಸತ್ಯ, ನಡೆದಿರೋ ಸತ್ಯ ಹೇಳಬೇಕು ಸರ್. ನೋಡಿ ಅಲ್ಲೇ ಕೂತ್ಕೊಂಡು, ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಒಂದು ಟೆಂಪಲ್ ಕಟ್ಟಬೇಕು ಅಂತಂದ್ರು. ನಮ್ಮ ಯಾರು ಶಿಲ್ಪಿ ಇದ್ದಾರಲ್ಲ ಅವರ ನಂಬರ್ನ ಅವ್ರಿಗೆ ನಾನು ಕೊಟ್ಟು, ಅವ್ರ ನಂಬರ್ ಇದೆ ಸರ್, ಅದು ಇದೆ, ಅವ್ರ ನಂಬರ್ನ ಕೊಟ್ಟು ಸರ್ ತಗೊಳ್ಳಿ ಅಂತೇಳಿ. ನೋಡಿ 1 ವರ್ಷ 4 ತಿಂಗಳಲ್ಲಿ ಫಿನಿಷ್ ಮಾಡಿದ್ದಾರೆ ಸರ್. ಕಲ್ ಬಿಲ್ಡಿಂಗು ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಕಟ್ಟಿದ್ದೀನಿ. ನೋಡಿ ಅದ್ರ ಪೂರ್ತಿ ಫೋಟೋಸ್ ಮಾತ್ರ ಕೊಟ್ಟಿದ್ದೀನಿ. ಮತ್ತು ನಂದು ನೋಡಿ ಟೆಂಪಲ್ ಫೋಟೋ ಅಷ್ಟೇ, ಒಂದು ಸ್ಕೂಲ್ ಇನಾಗ್ರೇಷನ್ ಆಗಿರೋ ಫೋಟೋ. ಆ ಮನುಷ್ಯನ ಮೇಲೆ ನನಗೆ ಬೇಜಾರಾಗಿದ್ದೇನಪ್ಪ ಅಂತಂದರೆ, ನಾನು ಸ್ಕೂಲ್ ಕಟ್ಟಡ ಯಾವುದು ಕಟ್ತಾ ಇಲ್ಲ. ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೆ 5 ಕೋಟಿ ಕೇಳಿದ್ರು. ಟೆಂಪಲ್ ಇನಾಗ್ರೇಷನ್ ಇನ್ವಿಟೇಷನ್ ಕೊಟ್ಟಿದ್ದೀನಿ ಸರ್. ಅದಕ್ಕೆ ನೋಡಿ ಟೆಂಪಲ್ದು ಲೊಕೇಶನ್ ಕಳಿಸಿದ್ದೀನಿ, ನಾನೇ ಕಳಿಸಿರ್ತಕ್ಕಂಥದ್ದು. ಟೆಂಪಲ್ ಲೊಕೇಶನ್ ಬೇರೆ ಇನ್ಯಾವುದೂ ಅಲ್ಲ, ಅದನ್ನು ಕಳಿಸಿದ್ದೀನಿ. ಅದು ಇದೆ, ಯಾವುದು ಡೆಲೀಟ್ ಆಗಿಲ್ಲ. ಆಮೇಲೆ ಆ FIR ಅಲ್ಲಿ ನೋಡಿ ನೀವು, ಕಂಪ್ಲೇಂಟಲ್ಲಿ 30ನೇ ತಾರೀಕು, 6ನೇ ತಾರೀಕು ಮತ್ತು 11ನೇ ತಾರೀಕು ಅವ್ರು ಹೇಳಿದ್ದಾರೆ, ರಮೇಶ್ ಗೌಡರು ನನಗೆ 55 ಕೋಟಿ ರೂಪಾಯಿ ಕೇಳಿದ್ರು, 50 ಕೋಟಿ ನಾಯಕರು, 5 ಕೋಟಿ ರಮೇಶ್ ಗೌಡ ಕೇಳ್ದ ಅಂತ ಹೇಳ್ತಾರೆ. ಎಂಥ ಹಸಿ ಸುಳ್ಳು ಅಂತಂದರೆ, ಎಂಥ ಒಂದು ಸರ್, ನಿಜವಾಗ್ಲೂ ನಾಚಿಕೆ ಆಗಬೇಕು. ನೋಡಿ ಮೆಸೇಜ್ ಚಾಟ್ ಮಾಡ್ದಂತ ನೋಡಿ, ನಾನು ಹೇಳಿದ್ದೀನಿ ಟೆಂಪಲ್ದು ಇದು ಕಳಿಸಿ ನೋಡಿ, ಕಳಿಸಿದ್ದೀನಿ. 13th ಇನಾಗ್ರೇಷನ್, ಟೆಂಪಲ್ 13th ಇನಾಗ್ರೇಷನ್ ಕಮ್ ಅಂತ ಕಳಿಸಿದ್ದೀನಿ. ಆಗೋಯ್ತು. ಅದಕ್ಕೆ ನೋಡಿ ಸರ್, ಅಡ್ವರ್ಟೈಸ್ಮೆಂಟ್ಗೆ ನಾನು ಇದು ಕಳಿಸಿದ್ದೀನಿ, ದೇವಸ್ಥಾನದ್ದು ಇನ್ವಿಟೇಷನ್ ಕಳಿಸಿದ್ದೀನಿ. ನೋಡಿ ಇದು 55 ಕೋಟಿ ಕೇಳಿರೋದಲ್ಲ ನೋಡಿ. ಅದಾದಮೇಲೆ ಸರ್ ನೋಡಿ, ಅದಾದಮೇಲೆ ವೆಡ್ನೆಸ್ಡೇ 11 ಸೆಪ್ಟೆಂಬರ್ ಒಂದೇ ಒಂದು ಮೆಸೇಜ್ ಡೆಲೀಟ್ ಆಗಿಲ್ಲ. ಅವ್ರು ಕಳಿಸ್ತಾರೆ ನೋಡಿ, ಇದ್ರದ್ದು ಅಡ್ವರ್ಟೈಸ್ಮೆಂಟಿಗೆ ನಾನು ಹೇಳ್ತೀನಿ, ಫೋನ್ ಮಾಡಿದ್ದೀನಿ ನೋಡಿ ಸಮಯ ಇದು. ಸರ್ ಕಾಲಿಂಗ್ ಬ್ಯಾಕ್ ಸರ್ ಪ್ಲೀಸ್, ಅವ್ರು ಕಳಿಸಿರೋದು ಕಾಲಿಂಗ್ ಬ್ಯಾಕ್ ಪ್ಲೀಸ್ ಸರ್, ಹೈಕೋರ್ಟ್ ಇನ್ ಹಿಯರಿಂಗ್ ಸರ್ ಅಂತ ಕಳಿಸಿದ್ದಾರೆ. ಓಕೆ ಅಂತ ಹಾಕ್ಬಿಟ್ಟಿದ್ದೀನಿ. ಇಷ್ಟೇ ನನಗೂ ಅವರು ಕಾನ್ವರ್ಸೇಷನ್ ನಡೆದಿರ್ತಕ್ಕಂಥದ್ದು. ಇದು ಬಿಟ್ಟರೆ ಯಾವುದೋ ಹೇಳಿದಾರಲ್ಲ, ಯಾವುದೋ ಮನೆ ಹಾಳು ಮಾಡಿರೋ ಕೆಲಸ ಇರಲಿ, ನಾನು ಈ ಪಕ್ಷದಲ್ಲಿ 1998-99 ಅಕ್ಟೋಬರ್ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನರಲ್ ಸೆಕ್ರೆಟರಿ ಆಗಿ, ಯಲಹಂಕ ಕ್ಷೇತ್ರದ ಮುದ್ರಂಗೇಗೌಡರು ಅಂತ ಅಧ್ಯಕ್ಷರು, ಆವತ್ತಿಂದ ಇವತ್ತವರೆಗೂ ಈ ಪಕ್ಷದಲ್ಲಿ ಭಾಳ ಸಕ್ರಿಯವಾಗಿ ಎಷ್ಟೋ ಬೇಕಾದಷ್ಟು ಚುನಾವಣೆಗಳು ಬಂದಿದೆ. ಯಾವ ಚುನಾವಣೆಯಲ್ಲೂ ಯಾವನ್ನು ಹೋಗಿ ನಾನು ಆಗ ಅಕಸ್ಮಾತ್ ಕುಮಾರಣ್ಣವ್ರು ದುಡ್ಡು ಕೇಳ್ತಾವ್ರಂತಾಗಲಿ, ಅಥವಾ ಪಕ್ಷದ ಚುನಾವಣೆ ಬಂದಿದೆ ದುಡ್ಡು ಕೊಡಿ ಅಂತಾಗಲಿ, ಯಾವತ್ತು ಯಾವನ್ನು ಮನೆ ಬಾಗಿಲಿಗೆ ಹೋಗಿ ದುಡ್ಡು ಕೇಳಿದ್ದ ಹಿಸ್ಟ್ರಿ ಇಲ್ಲ. ಇದನ್ನೆಲ್ಲ ಏನು ಮುಚ್ಚಿಡೋದಕ್ಕೂ ಆಗೋದಿಲ್ಲ. ಇದ್ದರೆ ಬಂದೇ ಬರ್ತದೆ ಹೊರಗಡೆ. ಅರ್ಥ ಆಯ್ತಲ್ಲ ಸರ್? ಇದು ಒಂದು ಭಾಗ. ಇನ್ನೊಂದು ತಮ್ಗೆ ಹೇಳ್ತೀನಿ ಸರ್, ಏನು ಹೇಳ್ತಾರೆ ಮನುಷ್ಯ, ನನ್ನ ಫೋನಲ್ಲಿ
ನಾನು ಹೋದ್ನಂತೆ ಮನೆಗೆ. ನನ್ನ ಫೋನಲ್ಲಿ ಕುಮಾರಣ್ಣ ಕೇಳಿದ್ರಂತೆ 50 ಕೋಟಿ ರೂಪಾಯಿ, ಅವ್ರು ಕೇಳಿದ್ರು 5 ಕೋಟಿ ರೂಪಾಯಿ ಟೆಂಪಲ್ಗೆ. ಇನ್ನೊಂದು ತಮಗೆಲ್ಲ ಮಾಧ್ಯಮದ ಸ್ನೇಹಿತರಿಗೆ, ಸರ್ ಟೆಂಪಲ್ ಇನಾಗ್ರೇಷನ್ ಇನ್ವಿಟೇಷನ್ ಕೊಟ್ಟರೆ, ನಾನು ಇನಾಗ್ರೇಷನ್ ಆಗಿರ್ತಕ್ಕಂಥ ಫೋಟೋ ಕಳಿಸಿದ್ರೆ ಅಡ್ವರ್ಟೈಸ್ಮೆಂಟ್ಗೆ, ಅದಕ್ಕೆ ಯಾವನ ಇನಾಗ್ರೇಷನ್ಗೆ ಹೋದಾಗ 5 ಕೋಟಿ ಟೆಂಪಲ್ಗೆ ಕೇಳ್ತಾರಾ? ಆಮೇಲೆ ಸರ್ ಇವಾಗ ದಸರಾ ನಡೀತಾ ಇದೆ, ತಾಯಿ ಚಾಮುಂಡೇಶ್ವರಿ 9 ದಿನಗಳ ಕಾಲ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಫಸ್ಟೇ ಆ ತಾಯಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನಗೂ ಅವನಿಗೂ ಯಾವುದೇ ಒಂದು ಸಣ್ಣ ಒಂದೇ ಒಂದು ರೂಪಾಯಿ 2021ರಿಂದ ಇವತ್ತರೆಗೂ ಯಾವುದೇ ನನಗೂ ಅವನಿಗೂ ಸಂಬಂಧ ಇಲ್ಲ. ದುಡ್ಡು ಕಾಸಿನ ವಿಚಾರದಲ್ಲಾಗಲಿ ಅಥವಾ ಲ್ಯಾಂಡ್ ವ್ಯವಹಾರದಲ್ಲಾಗಲಿ ಅಥವಾ ಇನ್ಯಾವುದೇ ವಿಚಾರದಲ್ಲಾಗಲಿ ಅವ್ರ ಮನೆಗೆ ಕರೆದಿದ್ರು, ಹೋಗಿದ್ದೀನಿ, ಪಾಪ ಬಂದಿದ್ದೀನಿ. ಇಷ್ಟು ಬಿಟ್ಟರೆ ನಾನು ಇನ್ಯಾವುದೂ ಇಂಥ ಮನೆಯಾಳ ಕೆಲಸ ಮಾಡೋದಾಗಲಿ, ಕಂಡೋರ ಆಸ್ತಿಗೆ ಬೇಲಿ ಹಾಕಿರೋದಾಗಲಿ, ಅಥವಾ ನಾನೊಂದು ಪಕ್ಷದಲ್ಲಿದ್ದೀನಿ, ವಿಧಾನ ಪರಿಷತ್ ಸದಸ್ಯ ಆಗಿದ್ದೆ ಅಂತ ಹೇಳ್ಬಿಟ್ಟು ನಾನು ಯಾವುದೋ ಹೋಗಿ ಸರ್ಕಾರಿ ಜಾಗ ಹೊಡೆದಿರೋದಾಗಲಿ ಯಾವುದು ನನ್ನ ಹಿಸ್ಟ್ರಿ ಇಲ್ಲ. ನನ್ನ ಮೇಲೆ ಯಾವುದು ಒಂದೇ ಒಂದು ಕಂಪ್ಲೇಂಟು ಸಹ ಇಲ್ಲ. ಇದುವರೆಗೂ ಸಹ ನನ್ನ ಮೇಲೆ ಯಾವುದು ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ನಿಮಗೆಲ್ಲ ಗೊತ್ತಿದ್ದು ಅದನ್ನು ಹೇಳಿದ್ದೀನಿ. ಹಿಂದೆ ನನ್ನ ಮೇಲೆ ಒಬ್ಬ ಎಲೆಕ್ಷನ್ ನಡೆಯೋಂಥ ಸಂದರ್ಭದಲ್ಲಿ ಒಬ್ಬನ ಹೋಗಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು, ಗನ್ನಿಟ್ಟೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟು. ನಾನು ಕನಕಪುರದಲ್ಲಿ ಇರ್ತೀನಿ, ಇದೇ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಸರ್ ಕ್ಯಾಕ್ರಿಸಿ ಮುಖಕ್ಕೆ ಹೋಗ್ದಿರ್ತಕ್ಕಂಥದ್ದು ಇದೆ. ಅವ್ರ ಟವರ್ ಲೊಕೇಶನ್ ಅಲ್ಲಿದೆ, ನಿಮ್ಮ ಮನೆಗೆ ಬಂದು ಗನ್ನಿಟ್ಟ ಅಂತ ಹೇಳ್ತೀಯಾ? ಆಮೇಲೆ ಇನ್ನೊಂದು ಸತಿ ಇನ್ನೊಬ್ಬನು ಅದೇ ಪ್ರಯೋಗ ಮಾಡಿದ್ದ. ನಾನು ಡೆಪಾಸಿಟ್ ಮಾಡಿದ್ದೀನಿ ನನ್ನ ಹತ್ರ ಇರ್ತಕ್ಕಂಥ ಗನ್ನನ್ನು, ಯಾವುದೋ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಎಲೆಕ್ಷನ್ಗೆ. ನಾನು ಡೆಲ್ಲಿಲಿ ಇರ್ತೀನಿ, ಇಲ್ಲೋಗಿ ನಾನು ಕಂಪ್ಲೇಂಟ್ ಕೊಡ್ತಾರೆ, ರಮೇಶ್ ಗೌಡ ಬಂದು ಗನ್ನಿಟ್ಟ ಅಂತ ಹೇಳ್ಬಿಟ್ಟು. ಅದು ಫಾಲ್ಸ್ ಅಂತ ಹೇಳಿ ಪ್ರೂವ್ ಆಯಿತು. ನಾವು ಕೊಟ್ಟರೆ ಕಂಪ್ಲೇಂಟ್ ಚಾರ್ಜ್ ಶೀಟ್ ಆಗಿದೆ, ಅವ್ರು ಕೊಟ್ಟಿರ್ತಕ್ಕಂಥದ್ದು ಆವತ್ತೇ ಜಸ್ಟ್ 15 ಡೇಸಲ್ಲಿ ಅಲ್ಲೇ ಇದೆ ಆಗಿದೆ. ಈ ಥರದ್ದು ನನ್ನ ಮೇಲೆ 2 ಫಾಲ್ಸ್ ಕಂಪ್ಲೇಂಟ್ ಅವಾಗೇನು ಕೊಟ್ಟಿದ್ರು, ಇದು 3ನೇ ಕಂಪ್ಲೇಂಟು ಈ ಮನುಷ್ಯ ಕೊಟ್ಟಿದ್ದಾನೆ. ಏನೋ ನಾನು ಬಂದು ಕೇಳಿಬಿಟ್ಟೆ ಅಂತೇಳಿ. ಸರ್ ಅವ್ನ ಮನೆ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಇದು ನಾವು ಆಗಿರೋದು 2.5 ತಿಂಗಳು. ಅವ್ನು ಆವತ್ತೇ ಕಂಪ್ಲೇಂಟ್ ಕೊಡಬೇಕಾಯ್ತು ಅಂಥದ್ದು ಏನಾದರೂ ಅಲ್ಕ ಕೆಲಸ ಮಾಡಿದರೆ. ಅವ್ರು ಕಂಪ್ಲೇಂಟ್ ಕೊಟ್ಟರಲ್ಲ ಅಂತೇಳಿ ಅವತ್ತೇನು ನಡೆದಿತ್ತು, ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಕಂಪ್ಲೇಂಟ್ನ ನಿನ್ನೆ ಪೊಲೀಸವ್ರ ಸಮ್ಮುಖದಲ್ಲೇ ನಾನು ಹೇಳಿದೆ, ಇದನ್ನು ದಯಮಾಡಿ ನೀವು ತೊಗೊಂಡ್ಲೇಬೇಕು. ನಾನು ಫೋನ್ ಸೀಸ್ ಮಾಡಿ, ನಾನೇನು ಇವತ್ತು ಹೊಸ ಫೋನ್ ಯಾವುದು ಡಿಲೀಟ್ ಮಾಡಿ ಕೊಡ್ತಾ ಇಲ್ಲ, 4 ವರ್ಷದಿಂದ ನನ್ನ ಫೋನ್ ಇದೆ, ಇದನ್ನು ಮಾಡಬೇಕು ಅಂತೇಳಿ. ಯಾಕಂದರೆ ಇದಾಗಬೇಕು ಸರ್, ನಾನು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಇದಾಗಬೇಕು. ಯಾಕೆ ಅಂತಂದರೆ ಯಾವನ ಮೇಲೆ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದಾ? ನಾಳೆ ಬೆಳಗ್ಗೆ ನಾನು ಹೋಗ್ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಯಾವುದೋ ಸರ್ ನಾವು ಹೋಗ್ಬೋದು, ನಾವು ಇವಾಗ ಅಲ್ಲಿ ಸೆಷನ್ ಒಳಗಡೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬರು ಮಂತ್ರಿ ಇರ್ತಾರೆ, ನಾನು ಹೋಗ್ತೀನಿ, ನಾನು ಅವರು ಮಾತಾಡ್ಕೊಂಡು ಕೂತಿರ್ತೀರಿ. ನನಗೆ ಹೋಗ್ಬಿಟ್ಟು ಸರ್ ಇವರು ನನ್ನ ಜೊತೆ ಮಾತಾಡಿದ್ರು, CCTV ಫುಟೇಜಸ್ ಎಲ್ಲ ಇರುತ್ತೆ, ಅವರು ನನ್ನನ್ನು 50 ಕೋಟಿ ಕೇಳ್ಬಿಟ್ರು ಸರ್ ಅಂತ ಹೇಳ್ಬಿಟ್ರೆ ಕೇಸ್ ರಿಜಿಸ್ಟರ್ ಮಾಡ್ತಾರಾ? ಮಾಡಿಬಿಡ್ತಾರಾ ಸರ್? ಏನು ಮಾನ ಮರ್ಯಾದೆ ಇದೆಯಾ ಸರ್? ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಏನಾದರೂ ಒಂದು ಮಾಡಲಿ, ಸತ್ಯಾಂಶ ಇದ್ದರೆ, ಒಂದು ಸಣ್ಣ ಸೂಜಿ ಮನೆಯಷ್ಟು ಸತ್ಯಾಂಶ ಇದ್ದರೆ ಮಾಡಲಿ ಸರ್. ಇದೊಂದು ಭಾಗ. ಇನ್ನೊಂದು ಹೇಳ್ತೀನಿ ನೋಡಿ, ಈ ಮನುಷ್ಯನ ಹಿಸ್ಟ್ರಿ ಸರ್, ಸತ್ವಾಗಲೂ ನಾನು ಇವತ್ತವರೆಗೂ ಅವನು ಒಬ್ಬ ಚಾನಲ್ ಓನರು ಅಂತ ಅಷ್ಟೇ ನಾನು ತಿಳ್ಕೊಂಡಿದ್ದೆ. ಇನ್ನೊಂದು ಚಾನಲಲ್ಲಿ ಬಂತು, ನಾನೇನು ಅದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನನಗೂ ಒಂದು ಖಾಸಗಿ ಚಾನಲ್ ವ್ಯಕ್ತಿಗೂ ಈಗಾಗಲೇ ನ್ಯಾಯಾಲಯದಲ್ಲಿ ಕೇಸ್ಗಳು ನಡೀತಾ ಇದೆ. ಸುಮಾರು 10ರಿಂದ 11 ಕೇಸ್ ಹಾಕಿದ್ದೀನಿ. ಅವ್ರಿಗೂ ನನಗೂ ನಡೀತಾ ಇದೆ. ಆ್ಯಕ್ಚುಲಿ ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಮಾಜಿ ಅಡ್ವೊಕೇಟ್ ಜನರಲ್ ಅವ್ರ ಹತ್ರ, ಅವರೇ ನಮ್ಮ ಅಡ್ವೊಕೇಟು, ನಾನು ಹೇಳಿದ್ದೀನಿ ಹಿಂಗಿದೆ ಅಂತ. ಅದು ಸಹ ಕಂಟೆಂಪ್ಟು. ನಾನು ಕಾನೂನು ಪ್ರಕಾರ ಹೇಳ್ತೀನಿ, ಅವ್ರ ಮೇಲೆ ನಾನೇನು ಏಕವಚನದಲ್ಲಿ ಮಾತನಾಡ್ಬೋದು, ನಾನು ಮಾತಾಡೋಕ್ಕೆ ಹೋಗಲ್ಲ. ಪತ್ರಿಕೋದ್ಯಮದಲ್ಲಿ ಇದು ಭಾಳ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಇವತ್ತು ಇವನು ಯಾವನ ಸಮಯ TV ಚಾನಲ್ ಅಂತಾನಲ್ಲ, ಎಲ್ಲ ಫ್ರಾಡ್ಗಳೆಲ್ಲ ಒಂದೊಂದು ಚಾನಲ್ ಮಾಡ್ಕೊಂಬಿಟ್ರೆ ಹೆಂಗೆ ಸ್ವಾಮಿ? ಇವನೊಬ್ಬ ಫ್ರಾಡ್ ಅಂತ ನನಗೆ ಇವಾಗ ಗೊತ್ತಾಗಿದ್ದು, ನನಗೆ ಗೊತ್ತಿರಲಿಲ್ಲ. ಬೇಕಾದ್ರೆ ನನ್ನ ಫೋನು 5 ವರ್ಷದಿಂದಿದೆ, ನಾನು ಅವನ ಹತ್ರ ಮಾತಾಡಿರೋದು ತೆಗೆದುಬಿಡ್ಲಿ, ಒಂದು 5-6 ಬಾರಿ ಮಾತಾಡಿರ್ಬೋದು ಅಷ್ಟೇ. ಇವನು ಒಬ್ಬ ಇವಾಗ ಸಮಯ TV ಚಾನಲ್ಲು, ನಮ್ಮ ಸಮಯ TV, ನಮ್ಮ ಪ್ರಜಾ TV ನಾನೇ ತಗೊಂಡಿದ್ದೀನಿ ಅಂತಾನೆ. ಇವನು ನೋಡಿದ್ರೆ ಕ್ರಿಮಿನಲ್ಲು. ಮಾಡಲಿ, ಅವನು ನ್ಯಾಯಾಲಯದಲ್ಲಿ ಹೋಗಿ ನನ್ನ ಮೇಲೆ ನಾನೇನು ಸರ್, ನಾನು ಇವತ್ತೇನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಪ್ರತಿಯೊಂದು ವರ್ಡ್ಗೂ ನಾನೇ ಜವಾಬ್ದಾರಿ. ನಾನೇನು ಅವನ ಮೇಲೆ ಮಾಡ್ತಾ ಇದ್ದೀನಿ ಅಲಿಗೇಷನ್ ಅಲ್ಲ, ಏನು ಸತ್ಯ ಇದೆ ಅದು ಹೇಳ್ತಾ ಇದ್ದೀನಿ. ಹೇಳ್ದ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾನೆ ಮಹಾನ್ ಭಾವ, ಏನು ಹೇಳಿದ್ದಾನೆ, ನನ್ನ ಮೇಲೆ 2 ಕಂಪ್ಲೇಂಟ್ ಇಲ್ಲ ಅಂತೇಳವನೆ. ಮಿಸ್ಟರ್ ವಿಜಯ್ ಟಾಟಾ ಅಲ್ಲ ಅವನು, ವಿಜಯ್ ತಾತ. ನೋಡಿ, 2006, 7, 8ರಲ್ಲಿ ಯುರೋಪಿಯನ್ ಟೌನ್ಶಿಪ್ ಅಂತೇಳಿ ಮಾಡ್ತಾನೆ ಸರ್. ಇದೆಲ್ಲ ನಿನ್ನೆಯಿಂದ ಕೊಟ್ಟಿರ್ತಕ್ಕಂಥ ದಾಖಲೆ, ಇಷ್ಟು FIRs ನನ್ನ ಹತ್ರ ಇದೆ, ನಿಮಗೆ ಕೊಡ್ತೀನಿ. ಎಲ್ಲ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀವಿ, ತುಂಬ ಇದೆ, ಕೊಡ್ತೀನಿ. ಇದರಲ್ಲಿ ಒಂದೇ ಒಂದು ಫಾಲ್ಸ್ ಇಲ್ಲ.
ಎಲ್ಲ ಪ್ರತಿಯೊಂದು ಇದೆ. 2006-7 ಯುರೋಪಿಯನ್ ಟೌನ್ಶಿಪ್ಪು, KR ಪ್ರಮೋಳಿ, ಬಿದ್ರಳ್ಳಿ ತಾಲೂಕು, 250 ಎಕರೆಯಲ್ಲಿ ನಾನು ಲೇಔಟ್ ಮಾಡ್ತೀನಿ ಅಂತ ಹೇಳ್ತಾನೆ ಮನುಷ್ಯ. 250 ಎಕರೆ 30-40 ಸೈಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಹೆಲಿಕಾಪ್ಟ್ರಲ್ಲಿ ತರಿಸ್ಬಿಟ್ಟು 2 ಹೆಲಿಕಾಪ್ಟ್ರಲ್ಲಿ ಹೂವು ಎಲ್ಲ ಹಾಕಿ ಒಂದು ಇನಾಗ್ರೇಷನ್ ಮಾಡ್ತಾನೆ. ಇನಾಗ್ರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಸರ್ ಆವತ್ತೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಒಂದು ನೋಟಿಫಿಕೇಶನ್ ಕೊಡ್ತಾರೆ, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇವನ್ಯಾವನ ಫ್ರಾಡು, ಇದು ಜಾಗ ಇಲ್ಲಿಲ್ಲ, ಇವಂದು ಇರೋದು ಬರೀ 2 ಎಕರೆನ 3 ಎಕರೆನ, ಇದಕ್ಕೆ ಜನ ಯಾರು ಮರಳಾಗಬಾರ್ದು ಅಂತೇಳಿ ಅದು ಕೊಡ್ತೀನಿ, ದಾಖಲೆ ಇದೆ ಎಲ್ಲ ಪ್ರತಿಯೊಂದು ನಿಮ್ಗೆ ಶೇರ್ ಮಾಡ್ತೀನಿ. BDOದವ್ರು ಒಂದು ನೋಟಿಫಿಕೇಶನ್ ಕೊಡ್ತಾರೆ ಇವನ ಮೇಲೆ. ಇದಾಯಿತು. ಇದಾದಮೇಲೆ ಸರ್ BDOದವ್ರು ಕೌಂಟ್ರ್ ಮಾಡಾಯಿತು. 250 ಎಕರೆನೂ ಇಲ್ಲ, 25 ಸೈಟು ಇಲ್ಲ, ಎಂಥದ್ದು ಇಲ್ಲ. ಆಮೇಲೆ 2009 ಸರ್ ದೇವನಹಳ್ಳಿಯಲ್ಲಿ 3 ಎಕರೆ ಅಪಾರ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾನೆ, ಒಂದು ಜಾಹೀರಾತು ಕೊಡ್ತಾನೆ. ಅದರಲ್ಲಿ ಏನು ಮಾಡ್ತಾನೆ ಗೊತ್ತಾ, ಒಂದು 3 ಜನ ಫಸ್ಟು ಯಾರು ಬುಕ್ ಮಾಡ್ತಾರೆ ಅವ್ರಿಗೆ ಒಂದು C200 ಬೆನ್ಸ್ ಕಾರ್ ಕೊಡ್ತೀನಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆ, ಎಲ್ಲ ಅವನೇ ಕೊಟ್ಟಿರ್ತಕ್ಕಂಥದ್ದು ಇದೆ. ಆಮೇಲೆ ಆ 3 ಜನ ಅವನೇ ಯಾರೋ ಏನು ಮಾಡ್ತಾನೆ ಗೊತ್ತಾ, ಯಾರು ಬುಕ್ ಮಾಡ್ತಾರೆ ಇವ್ನಿಗೆ ಗೊತ್ತಿರೋ ಅವ್ನ ಕಡೆಯಿಂದನೇ ಬುಕ್ ಮಾಡಿಸಿರ್ತಾನೆ, ಅವ್ರಿಗೆ ಕೊಟ್ಟಂಗೆ ಡ್ರಾಮಾ ಮಾಡ್ತಾನೆ. ಅದಾದಮೇಲೆ ಯಾರಿಗೂ ಅಲ್ಲಿ ಅಪಾರ್ಟ್ಮೆಂಟು ಮಾಡಲ್ಲ, ಎಂಥದ್ದು ಮಾಡಲ್ಲ, ಇವನೇ ಯಾವುದೋ ಒಂದು ಗೊತ್ತಿರೋರ ಕಡೆಯಿಂದ ಹೋಗ್ತಾನೆ, ಒಂದು ಕೇಸ್ ಹಾಕ್ಸ್ತಾನೆ. ಸರ್ ಇದು ವೆರಿ ಇಂಪಾರ್ಟೆಂಟು. ಇವನ ಮೇಲೆ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಕೊನೆಯಲ್ಲಿ ಹೇಳ್ತೀನಿ. ತಾವು ಮಾಧ್ಯಮದ ಸ್ನೇಹಿತರು ಎಷ್ಟು ಜನಕ್ಕೆ ಅವನು ಚೀಟ್ ಮಾಡಿದ್ದಾನೆ, ಎಷ್ಟು ಜನರು ಮನೆ ಹಾಳು ಮಾಡಿದ್ದಾನೆ, ಎಷ್ಟು ಜನರು ಬಡವರು ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ತಮಗೆ ಗೊತ್ತಾಗಬೇಕು. ತಮ್ಮ ಮುಖಾಂತರ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು, ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಸಹ ಗೊತ್ತಾಗಬೇಕು ನಾವು ಎಂಥ ನೀಚಿನ ಕೈಲಿ ಕಂಪ್ಲೇಂಟ್ ಕೊಡ್ಸಿದ್ದೀವಿ, ಇವನು ಎಂಥ ಮನೆ ಹಾಳು ಮಾಡ್ತಾನೆ, ಇವನೆಂಥ ನೀಚ ಇದ್ದಾನೆ ಅಂತ ತಮಗೆ ಗೊತ್ತಾಗಬೇಕು. ಆಮೇಲೆ ಅದಾಯಿತು. ಇವನು ಗೊತ್ತಿರೋ ಹತ್ರ ಕೋರ್ಟಲ್ಲಿ ಕೇಸ್ ಹಾಕ್ಸಿ ಸ್ಟೇ ತರಿಸ್ತಾನೆ, ಆ ಜಾಗದ ಮೇಲೆ ಕೇಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಆಯಿತು, ಅದೊಂದಿರಲಿ. ದೇವನಹಳ್ಳಿ ಮತ್ತು ಚಿಕ್ಕಜಾಲ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಒಂದು ಮೇಲೆ ಎಲ್ಲ ಜನ ಕಂಪ್ಲೇಂಟ್ ಕೊಡ್ತಾರೆ. 2010 ಸರ್ ಮತ್ತೆ ಆರೆಂಜ್ ಎಲೆಕ್ಟ್ರಾನಿಕ್ಸ್ TV ಶೋರೂಮ್ ಅಂತ ಹೇಳ್ಬಿಟ್ಟು ಭಾಳ ನಮ್ಮ ಎಲ್ಲಿ ರಾಮಮೂರ್ತಿ ನಗರ ASR ಚೌಟ್ರಿ ಜಂಕ್ಷನಲ್ಲಿ ಮಾಡ್ತಾನೆ ಮಹಾನ್ ಭಾವ. ಒಂದೇ ವರ್ಷ ಗೊತ್ತಲ್ಲ ಸ್ಕೀಮ್ಗಳು, ಅದನ್ನು ಒಂದೇ ವರ್ಷದಲ್ಲಿ ಮುಗಿಸ್ತಾನೆ. ಅದಾಯಿತು. 2011 ಆರೆಂಜ್ ಟ್ರಾವೆಲ್ಸ್ ಅಂತ ಮಾಡ್ತಾನೆ ಮಹಾನ್ ಭಾವ. ಆರೆಂಜ್ ಟ್ರಾವೆಲ್ಸ್ ಅದು ಒಂದೇ ವರ್ಷ, ಅದರಲ್ಲಿ 12,000 ರೂಪಾಯಿಗೆ ನಾನು ನಿಮಗೆ ಟಿಕೆಟ್ ಕೊಡ್ತೀನಿ ಬ್ಯಾಂಕ್ ಅಕ್ಕಗೆ ಅಂತ ಹೇಳ್ಬಿಡ್ತಾನೆ. ಬುಕ್ ಮಾಡಿ 12,000 ರೂಪಾಯಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಅದು ಒಂದೇ ವರ್ಷದಲ್ಲಿ ಮುಗಿಸ್ತಾನೆ. ಅರ್ಥ ಆಯ್ತಲ್ಲ ಸರ್? ಸರ್ ಇದು ಹಿಸ್ಟ್ರಿ ಭಾಳ ಇದೆ, ನಿಮಗೆ ಡೀಟೇಲ್ ಕಳಿಸ್ತೀನಿ. ಆಮೇಲೆ 2011 ಆರೆಂಜ್ ಸೋಫಾಸ್ ಅಂತ ಮಾಡ್ತಾನೆ. ಆರೆಂಜ್ ಸೋಫಾಸ್ ಇವನು ಅದರಲ್ಲಿ ಏನು ಹೇಳ್ತಾನೆ ಸ್ವಾಮಿ, ಒಂದು ಸರ್ ಅದನ್ನ ಹೇಳ್ತೀನಿ, ಇದು ಹೇಳ್ಬಿಟ್ಟು ಸರ್ ಅದನ್ನು ಹೇಳ್ತೀನಿ ಸರ್. ಇದನ್ನು ಸರ್ ಅಲ್ಲ ಹಾಂ ಸರ್ ಇದನ್ನು ಸರ್ ಅದಕ್ಕೇನೆ ಅದನ್ನು ಇದು ಆರ್ಡ್ರಲ್ಲಿ ಬರ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ಬಿಡ್ತೀನಿ. 140 ಕೇಸು ಸರ್ ಅಲ್ಲ ಹೇಳ್ಬಿಡ್ತೀನಿ ಸರ್, ನಿಮ್ಗೆ ಹೇಳ್ಬಿಡ್ತೀನಿ. ಅದಕ್ಕೇನೆ ನಿಮ್ಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತಲೇ ನಾನು ಇದನ್ನು ಹೇಳ್ತೀನಿ. ಈ ಕೇಸ್ ಏನಾಗಿದೆ ಅಂತಲೂ ಹೇಳ್ತೀನಿ ತಮಗೆ. ಸರ್ ಇದಾಯಿತು. ಆಮೇಲೆ 2000 ಆರೆಂಜ್ ಸೋಫಾಸ್ ಅಂತ ಮಾಡ್ತಾನೆ ಸರ್. ಇದರಲ್ಲಿ ಏನು ಮಾಡ್ತಾನೆ ಗೊತ್ತಾ, ಒಂದು ಫಸ್ಟು ಯಾರು ಒಂದು ಸೊಟ್ಟು ಸೋಫಾ ಸೀಟ್ ತೊಗೊತಾರೆ, ಒಂದು ದೊಡ್ಡ ಮನೆಗೆ ಒಂದು ಸೊಟ್ಟು ಸೋಫಾ ತೊಗೊಂಡ್ರೆ ಇದನ್ನು ಶಿರಾ ಹತ್ರ ಬುಕ್ಕಾಪಟ್ಟಣ ಅಲ್ಲಿ ಒಂದು ಸೈಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಶಿರಾ ಹತ್ರ ಬುಕ್ಕಾಪಟ್ಟಣ ಸರ್, ಇದೆಲ್ಲನೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಮಹಾನ್ ಭಾವ. ಅಲ್ಲಿ ಇದು ಯಾರು ಫಸ್ಟ್ 3 ಜನಕ್ಕೆ ಅದು ಕೊಡ್ತೀನಿ ಅಂತ ಹೇಳ್ತಾನೆ. ಅದಾಯ್ತಾ. ಆಮೇಲೆ ದೇವನಹಳ್ಳಿ ಆಕಾಶ್ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಲ್ಯಾಂಡ್ ಮಾಡ್ತಾನೆ. ಅದನ್ನು ಒಂದು ಲ್ಯಾಂಡನ್ನ 2-3 ಜನಕ್ಕೆ ಮಾಡ್ತಾನೆ. ಅದು ಎಲ್ಲ ಕೋರ್ಟಲ್ಲಿ ಅದು ಎಲ್ಲ ಕೇಸ್ಗಳು ಹಾಕಿದ್ದಾರೆ. ಇದಾಯ್ತಲ್ಲ ಸರ್. ಇದೆಲ್ಲ ಆದಮೇಲೆ ಆನೇಕಲ್ ಹತ್ರ 500 ಅಪಾರ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 22 ಲಕ್ಷ ರೂಪಾಯಿಗೆ ನಾನು ಅಪಾರ್ಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ. ಅಲ್ಲಿ ಅದನ್ನು ಮಾಡಲ್ಲ. ಅಲ್ಲಿ ಮತ್ತೆ ಅಲ್ಲಿ ಅದೆಲ್ಲ ಮಾಡಿದಾದ್ಮೇಲೆ 3 ವರ್ಷ ಅಬ್ಸ್ಟ್ಯಾಂಡಿಂಗ್ ಆಗೋತಾನೆ ಮನುಷ್ಯ. 3 ವರ್ಷ ಅಬ್ಸ್ಟ್ಯಾಂಡಿಂಗು. ಇವ್ದು ಇನ್ನೊಂದಿದೆ ಮಹಾ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಅಯ್ಯೋ ಇವನೇನು ನಾನು ಇಂಥ ನೀಚ್ ಬಡ್ಡಿ ಮಗನ ಸಹವಾಸ ಮಾಡಿದ್ನಲ್ಲ ಅಂತ ಅನ್ಸ್ಬಿಡ್ತು. ಇವೆಲ್ಲ ನೋಡ್ಬಿಟ್ಟು ಇವ್ನು ಇಂಥವ್ನ ಯಾಕಪ್ಪ ಕರ್ಕೊಂಬಂದು ನನಗೆ ಪರಿಚಯ ಮಾಡಿದೆ, ಇವನೇ ಪುಣ್ಯಾತ್ಮ ಅಂತ. ನಾನು ನನ್ನ ಫ್ರೆಂಡ್ಗೂ ಹೇಳಿದೆ, ದಯವಿಟ್ಟು ಅವ್ನು ಸಹವಾಸ ಮಾಡಬೇಡ, ಒಳ್ಳೆ ನನ್ನ ಮಗ ಅಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಬಂದು ನಿಮಗೆಲ್ಲ ಗೊತ್ತು, ಮಾಧ್ಯಮ ಸ್ನೇಹಿತರು, ಒಂದು ಸಮಯ TV ಅಂತ ಮಾಡ್ದ. ಆ ಸಮಯ TV ಮಾಡಿಬಿಟ್ಟು ಆಂಬಿಡೆಂಟ್ ಕಂಪ್ನಿ ಅಂತ ಒಂದು ಇತ್ತಲ್ಲ ಸರ್, ಆಂಬಿಡೆಂಟ್ ಕಂಪ್ನಿ ಏನು ಇವ್ರ ಹೆಸರು
ಬಂದು ಒಂದು ಸಮಯ ಟಿ ವಿ ನ್ಯೂಸ್ ಚಾನಲ್ ಮಾಡ್ತಾನೆ. ಅಲ್ಲಿ ಒಂದು ನಾನು ಆ ಹೆಣ್ಮಗಳ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಇದು ಕೊಟ್ಟವ್ರೆ, ಆ ಹೆಣ್ಮಗಳನ್ನ ಇಟ್ಕೊಂಡು ಏನೇನು ಮಾಡ್ದ, ಯಾರ್ಯಾರು ಬ್ಲ್ಯಾಕ್ ಮೇಲ್ ಮಾಡ್ದ, ಯಾರ್ಯಾರಿಗೆ ಟೊಪ್ಪೆ ಹಾಕ್ದ, ನಮ್ಮ ಅಧಿಕಾರಿಗಳಿಗೆ ಯಾರ್ಯಾರಿಗೆ ಮಾಡ್ದ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಆ ಹೆಣ್ಮಗಳ ಬಗ್ಗೆ ನಾನು ಮಾತಾಡಲ್ಲ, ಹೆಸರು ಹೇಳಲ್ಲ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.